ಇದೇ ತಿಂಗಳು ಏಪ್ರಿಲ್ 17ನೇ ತಾರೀಕಿಗೆ ವೈಶಾಖ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಗೆ ಮೇಷರಾಶಿಯವರಿಗೆ ಯಾವುದೆಲ್ಲ ಬದಲಾವಣೆ ಆಗ್ತದೆ, ಅವರ ರಾಶಿ ಗುಣಗಳ ಬಗ್ಗೆ ಸಂಪೂರ್ಣ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲಿಗೆ ನಾವು ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ, ಅಮಾವಾಸ್ಯೆಯ ನಂತರ ಅನಗತ್ಯವಾಗಿ ಹಣಗಳ ಖರ್ಚುಗಳು ಹೆಚ್ಚಾಗುತ್ತದೆ. ಹಳೆಯ ಸಾಲಗಳಿದ್ದರೂ ಕೂಡ ಹಳೆಯ ಸಾಲಗಳು ಇದ್ದರೂ ಕೂಡ ಅದು ತೀರಿಸುವಂಥ ಶಕ್ತಿಗಳು ಆಗುತ್ತದೆ. ಯಾರೇ ಹೇಳಿದಂಥ ವಿಚಾರಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ರೀತಿಯಲ್ಲಿ ಹಣಗಳು ನಿಮ್ಮ ಕೈಗೆ ಬಂದು ನಿಂತರೂ ಕೂಡ ತಕ್ಷಣದಲ್ಲಿ ಖಾಲಿ ಆಗುವಂಥದ್ದು ಇರುತ್ತದೆ. ಮತ್ತೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಇನ್ನು ನೀವು ದಿನಕೂಲಿಗಳು ಮಾಡುತ್ತಿದ್ದರೆ ಈ ಸಲ ನಿಮಗೆ ಶ್ರಮಕ್ಕೆ ತಕ್ಕಂಥ ಫಲ ಸಿಗುತ್ತದೆ. ನೀವು ಮಾಡುವಂಥ ಕೆಲಸಕ್ಕೆ ಜನಗಳ ಮೆಚ್ಚುಗೆಗಳು ಸಿಗುತ್ತದೆ. ಆದರೆ ನಿಮ್ಮ ಕೆಲಸದ ಬಗ್ಗೆ ಸೋಮಾರಿತನ ಬೇಡ. ಮತ್ತೆ ಉದ್ಯೋಗ ಮಾಡುವಂಥ ವಿಚಾರದಲ್ಲಿ, ಮತ್ತೆ ಆಫೀಸಿಗೆ ಹೋಗುವಂಥ ವಿಚಾರದಲ್ಲಿ ಒಂದು ಸವಾಲಿನ ಸಮಯ ಅನ್ನಬಹುದು. ನಿಮ್ಮ ಮೇಲ ಅಧಿಕಾರಿಯೊಟ್ಟಿಗೆ ವಾದ ಮಾಡುವುದನ್ನು ಪರಿಗಣಿಸಿ. ಈ ಅಮಾವಾಸ್ಯೆ ನಂತರ ಹೊಸ ರೀತಿಯಲ್ಲಿ ನಿಮಗೆ ಪ್ರಾರಂಭ ಆಗುವಂಥದ್ದಿದೆ. ಸಂಬಳದ ಏರಿಕೆಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳೋದಾದರೆ, ಹೊಸ ಬಿಸ್ನೆಸ್ ಮಾಡೋರಿಗೆ ಪಾರ್ಟ್ನರ್ ಆಗುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೊಸ ಐಡಿಯಾಗಳನ್ನು ಸಿಗುವಂಥ ಸಾಧ್ಯತೆ ಇದೆ. ಮಾರ್ಕೆಟಿನಲ್ಲಿ ನಿಮಗೊಂದು ಹೆಸರಿಗೆ ಮಾನ್ಯತೆ ದೊರೆಯುತ್ತದೆ. ಇನ್ನು ನಿಮ್ಮ ಪ್ರೀತಿ ವಿಚಾರ ನೋಡೋದಾದ್ರೆ, ಮನಸ್ಸಿನಲ್ಲಿರುವಂಥ ಗೊಂದಲಗಳು ದೂರ ಆಗುತ್ತದೆ. ಸಂಗಾತಿಯೊಟ್ಟಿಗೆ ಹೆಚ್ಚಿನ ಸಮಯ ಕಳೀತೀರಾ. ಯಾರೆಲ್ಲ ಸಿಂಗಲ್ ಆಗಿದ್ದೀರಾ ಅವರಿಗೆಲ್ಲ ಪರಿಚಯ ಆಗುವಂಥ ಸಾಧ್ಯತೆ ಇದೆ. ಈ ನಿಮ್ಮ ಮನಸ್ಸಿನ ಮಾತುಗಳು ಹೇಳಲಿಕ್ಕೆ ಒಂದು ಒಳ್ಳೆಯ ಸಮಯ. ಕೋಪ ತಾಪಗಳು ಏನೇ ಇದ್ರೂ ಕೂಡ ಅದು ಬಗೆಹರಿಯುತ್ತದೆ. ಇನ್ನು ನಿಮ್ಮ ಕುಟುಂಬದ ವಿಚಾರದಲ್ಲಿ ನೋಡೋದಾದ್ರೆ, ಹಿರಿಯರ ಆರೋಗ್ಯದ ಸಡೆ ಸ್ವಲ್ಪ ಗಮನವಿರಲಿ. ಸಂಬಂಧಿಕರೊಟ್ಟಿಗೆ ಜಗಳಗಳು, ಮುನಿಸುಗಳು ದೂರ ಆಗ್ತದೆ. ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆಗಳು ನಡೆಯುತ್ತದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡೋದಾದರೆ, ಸರಿಯಾದ ಸಮಯದಲ್ಲಿ ಊಟ ಮಾಡಿ, ನಿದ್ದೆ ಮಾಡಿ. ಕೆಲಸದ ವಿಚಾರದಲ್ಲಿ ಮಾನಸಿಕ ಕಿರಿಕಿರಿಗಳು ಆಗುತ್ತದೆ. ಆಗಾಗ ಬ್ರೇಕ್ ತಗೊಂಡು ಆರಾಮಾಗಿದ್ದು ಕಾರ್ಯಗಳು ಮುಂದುವರಿಸ್ಬೋದು. ಮೇಷರಾಶಿಯವರ ಸವಾಲುಗಳು ಹೆಚ್ಚಾಗುವಂಥ ವಿಚಾರದಲ್ಲಿ ನೋಡೋದಾದರೆ, ಪ್ರತಿದಿನ ಕೂಡ ಒಮ್ಮೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಮಂಗಳವಾರ ತಾವು ಸುಬ್ರಹ್ಮಣ್ಯ ದೇವರನ್ನ ಭೇಟಿ ಕೊಟ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಧಾನ್ಯವನ್ನು ಕೊಟ್ಟು, ಇದನ್ನು ಮಾಡೋದರಿಂದ ಗ್ರಹಗತಿಯ ದೋಷಗಳನ್ನು ದೂರಪಡುತ್ತದೆ. ಇದಾಗಿತ್ತು ಮೇಷರಾಶಿಯ ವೈಶಾಖ ಅಮಾವಾಸ್ಯೆಯ ಭವಿಷ್ಯ ಫಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಕೂಡ ಸಮಸ್ಯೆಗಳು ಏನಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.